ನಮಸ್ತೆ ಮಕ್ಕಳ. ಲಾಸ್ಟ್ ಕ್ಲಾಸ್ನಲ್ಲಿ ವಿ ಸ್ಟಡೀಡ್ ಅಬೌಟ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಯಾವುದದು? ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ಸ್ಮಾಲ್, ಟೈನಿ ಇನ್ ಸೈಜ್. ಸೊ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಥ್ರೂ ದಟ್ ಎಕ್ಸ್ಪೆರಿಮೆಂಟ್ ವಿ ಅಂಡರ್ಸ್ಟುಡ್ ದಟ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ವೆರಿ ವೆರಿ ಟೈನಿ. ಓಕೆ, ಸೊ ಈ ಕ್ಲಾಸ್ನಲ್ಲಿ ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಿ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್. ಓಕೆ, ಅದೇನು ಕ್ಯಾರೆಕ್ಟರಿಸ್ಟಿಕ್ಕು ಆಮೇಲೆ ನೋಡೋಣ. ಬಟ್ ವಿ ವಿಲ್ ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಫೈಂಡ್ ಔಟ್ ಅವರ್ ಸೆಲ್ಫ್ ವಾಟ್ ಈಸ್ ದ್ಯಾಟ್ ಕ್ಯಾರೆಕ್ಟರಿಸ್ಟಿಕ್. ಮಕ್ಕಳ, ಇದು ವೆರಿ ಸಿಂಪಲ್ ಆ್ಯಕ್ಟಿವಿಟಿ. ಏನಪ್ಪ ಆ್ಯಕ್ಟಿವಿಟಿ ಅಂತಂದರೆ, ಒಂದು ಬೀಕರಲ್ಲಿ ನೀರಿದೆ. ಓಕೆ, ರೂಮ್ ಟೆಂಪ್ರೇಚರ್ ನೀರು. ಆ ಬೀಕರ್ ವಿತ್ ವಾಟ್ರಿಗೆ ನಾನು ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಫುಡ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಅದು ಬ್ಲೂ ಕಲರ್ ಇದೆ, ಫುಡ್ ಕಲರ್. ಓಕೆ, ಸೊ ವಾಟ್ ಈಸ್ ಹ್ಯಾಪನಿಂಗ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಏನಾಗ್ತಾ ಇದೆ ಮಕ್ಕಳು? ಆ ಫುಡ್ ಕಲರ್ ಪಾರ್ಟಿಕಲ್ಸು ದೇ ಆರ್ ಸ್ಪ್ರೆಡಿಂಗ್ ಇನ್ಸೈಡ್ ದ ವಾಟರ್. ದೇ ಆರ್ ಮೂವಿಂಗ್. ದೇ ಆರ್ ನಾಟ್ ಸ್ಟೇಷನರಿ. ದೇ ಆರ್ ಮೂವಿಂಗ್ ಆ್ಯಂಡ್ ದೇ ಆರ್ ಸ್ಲೋಲಿ ಸ್ಪ್ರೆಡಿಂಗ್ ಥ್ರೂಔಟ್ ದ ವಾಟರ್. ಹೌದಲ್ವಾ? ಗಮನಿಸಿ, the particles of food color, they are spreading throughout the water slowly. Alva? Yes. Makla, there are water particles, but water particles are not visible to us. What is visible is the color of the food particles ಇದೆಯಲ್ಲ, ಫುಡ್ ಪಾರ್ಟಿಕಲ್ಸು ಆ ಕಲರ್ ಇಂಪಾರ್ಟ್ ಮಾಡ್ತಿದೆ. ಸೊ we can see the movement of food particles movement ಕಾಣಿಸ್ತಾ ಇದೆ. ಓಕೆ, ಸೊ ಇದರಿಂದ ನಾವೇನು ಕನ್ಕ್ಲೂಷನ್ ಮಾಡ್ಕೋಬೋದು ಮಕ್ಕಳ? ವಾಟ್ ಕ್ಯಾನ್ ವಿ ಕನ್ಕ್ಲೂಡ್ ಫ್ರಮ್ ದಿಸ್ ಸ್ಮಾಲ್ ಆ್ಯಕ್ಟಿವಿಟಿ? ಏನು ಅಂತಂದರೆ, ಎಸ್, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ನಾಟ್ ಸ್ಟೇಷನರಿ. ದೇ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ನೋಡಿ, ಇದನ್ನೇ ನೀವು ಒಂದು 2 ಮಿನಿಟ್ಸೋ ಅಥವಾ ಒಂದು 10 ಮಿನಿಟ್ಸ್ ಬಿಟ್ಟರೆ the whole beaker will become blue color. ಇಡೀ ಬೀಕರು ಬ್ಲೂ ಕಲರ್ ಆಗಿಬಿಡುತ್ತೆ. ಯಾಕೆ ಅಂತಂದರೆ, ಫುಡ್ ಪಾರ್ಟಿಕಲ್ಸು ದೇ ಸ್ಪ್ರೆಡ್ ಥ್ರೂಔಟ್ ದ ಬೀಕರ್, ಮತ್ತು ಇಡೀ ಬೀಕರು ಬ್ಲೂ ಕಲರ್ ಆಗಿಬಿಡುತ್ತೆ. ರೈಟ್? ಸೊ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ದೇ ಆರ್ ನಾಟ್ ಸ್ಟೇಷನರಿ, ಬಟ್ ದೇ ಆರ್ ಮೂವಿಂಗ್ ಕಂಟಿನ್ಯೂಸ್ಲಿ. ಮಕ್ಕಳ, ಈ ಮೂಮೆಂಟ್ ಇದೆಯಲ್ಲ, ಈ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್, ಅದನ್ನು ಕೆಮಿಸ್ಟ್ರಿಯಲ್ಲಿ ಡಿಫ್ಯೂಷನ್ ಅಂತ ಕರೀತಾರೆ. ಡಿಫ್ಯೂಷನ್. ಓಕೆ, ಡಿಫ್ಯೂಷನ್ ಅಂದರೆ ಏನಪ್ಪ? ಅದೇನೋ ದೊಡ್ಡ ಪದ ಅಂತ ತಿಳ್ಕೊಡಿ ಮಕ್ಕಳ. ಡಿಫ್ಯೂಷನ್ ಈಸ್ ನಥಿಂಗ್ ಬಟ್ ದ ಸ್ಪಾಂಟೇನಿಯಸ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್. ಓ ಸರ್, ಏನೋ ಸ್ಪಾಂಟೇನಿಯಸ್ ಅಂದರೆ ವಾಟ್ ಈಸ್ ದಟ್ ಸ್ಪಾಂಟೇನಿಯಸ್? ಮಕ್ಕಳ, ಸ್ಪಾಂಟೇನಿಯಸ್ ಅಂತಂದರೆ ಆನ್ ಇಟ್ಸ್ ಓನ್ ವಿಲ್. ಬೇರೆ ಯಾರೋ ಅದನ್ನು ಫೋರ್ಸ್ ಮಾಡ್ತಾ ಇಲ್ಲ. ಮೂವ್ ಆಗು, ಒಂದು ಕಡೆ ನಿಂತ್ಕೋಬೇಡ, ಮೂವ್ ಆಗ್ತಾಯಿರು ಕಂಟಿನ್ಯೂಸ್ ಆಗಿ ಅಂತ ಯಾರೂ ಫೋರ್ಸ್ ಮಾಡ್ತಿಲ್ಲ ಮಕ್ಕಳ. ಸೊ ದ ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ದೇ ಆರ್ ಮೂವಿಂಗ್ ಬಿಕಾಸ್ ಇಟ್ ಈಸ್ ಇಟ್ಸ್ ಓನ್ ವಿಲ್. ಓಕೆ, ಅದು ಯಾರೂ ಫೋರ್ಸ್ ಮಾಡ್ತಿಲ್ಲ. ಇದನ್ನೇ ನಾವು ಸ್ಪಾಂಟೇನಿಯಸ್ ಅಂತ ಕರಿತೀವಿ. ದ ಸ್ಪಾಂಟೇನಿಯಸ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಡಿಫ್ಯೂಷನ್. ವೆರಿ ಸಿಂಪಲ್. ಬಟ್ ನೀವು ಸ್ಪಾಂಟೇನಿಯಸ್ ಅನ್ನೋದನ್ನು ಬಳಸಲೇಬೇಕು ಮಕ್ಕಳ. ಸ್ಪಾಂಟೇನಿಯಸ್ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಈಸ್ ಕಾಲ್ಡ್ ಡಿಫ್ಯೂಷನ್ ಮಕ್ಕಳ. ಆಮೇಲೆ ಇನ್ನೊಂದು, ಈ ಆ್ಯಕ್ಟಿವಿಟಿಯಲ್ಲಿ ನೀವು ಇನ್ನೊಂದು ಗಮನಿಸಿ. ಈ ಆ್ಯಕ್ಟಿವಿಟಿಯಲ್ಲಿ ದೆರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟರ್ ಇದರಲ್ಲಿ. ಏನು ಅಂತಂದರೆ, ಒಂದು ವಾಟರು, ಇನ್ನೊಂದು ಫುಡ್ ಪಾರ್ಟಿಕಲ್ಸು. ವಾಟರ್ ಪಾರ್ಟಿಕಲ್ಸು ಇದೆ, ಫುಡ್ ಪಾರ್ಟಿಕಲ್ಸು ಇದೆ. ಸೊ ವಾಟರ್ ಪಾರ್ಟಿಕಲ್ಸ್ ಮತ್ತು ಫುಡ್ ಪಾರ್ಟಿಕಲ್ಸು ಏನಾಗಿದೆ ಅಂತಂದರೆ ಇಂಟರ್ಮಿಕ್ಸ್ ಆಗಿದೆ. ಎರಡು ಮಿಕ್ಸ್ ಆಗಿದೆ ಅಲ್ವಾ? ಇದರಲ್ಲಿ ಎರಡು ಮಿಕ್ಸ್ ಆಗಿದೆ. ಎಸ್. ಸೊ ಡಿಫ್ಯೂಷನ್ನ ಈ ಥರನೂ ಕರೀತಾರೆ ಮಕ್ಕಳ. ಏನು? ಇಟ್ ಈಸ್ ದ ಇಂಟರ್ಮಿಕ್ಸಿಂಗ್ ಆಫ್ ಪಾರ್ಟಿಕಲ್ಸ್ ಆಫ್ 2 ಟೈಪ್ಸ್ ಆಫ್ ಮ್ಯಾಟರ್. ನೋಡಿ, ವಾಟ್ ಈಸ್ ಡಿಫ್ಯೂಷನ್? ಡಿಫ್ಯೂಷನ್ನ ಈ ಥರನೂ ಡಿಫೈನ್ ಮಾಡ್ತಾರೆ. ಇಟ್ ಈಸ್ ದ ಇಂಟರ್ಮಿಕ್ಸಿಂಗ್ ಆಫ್ ಪಾರ್ಟಿಕಲ್ಸ್ ಆಫ್ 2 ಟೈಪ್ಸ್ ಆಫ್ ಮ್ಯಾಟರ್ on their own. Very important, on their own, spontaneous. Nobody is forcing them to move. They are moving on their own because it is their nature. ಅದನ್ನೇ ನಾವು ಕ್ಯಾರೆಕ್ಟರಿಸ್ಟಿಕ್ ಅಂತ ಕರೆಯೋದು. ಇಟ್ ಈಸ್ ದೇರ್ ನೇಚರ್ ಟು ಮೂವ್ ಅಲ್ವಾ ಮಕ್ಕಳ? ಸೊ ಇದನ್ನು ನಾವು ಡಿಫ್ಯೂಷನ್ ಅಂತ ಕರಿತೀವಿ. ಈಗ ನೋಡಿ, ಇನ್ನೊಂದು ಆ್ಯಕ್ಟಿವಿಟಿ ಮಾಡೋಣ. ಇದು ತುಂಬ ಚೆನ್ನಾಗಿದೆ.
ಸೊ ಸೇಮ್ ಆ್ಯಕ್ಟಿವಿಟಿ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇದೆ ಮಕ್ಕಳ. ನಾವು ಕೋಲ್ಡ್ ವಾಟ್ರ್ ತೊಗೊಂಡಿದ್ವಿ ಲಾಸ್ಟ್ ಆ್ಯಕ್ಟಿವಿಟೀಲಿ. ಈಗ ಇನ್ನೊಂದು ಬೀಕರಲ್ಲಿ ಹಾಟ್ ವಾಟ್ರ್ ತೊಗೋಣ. ಓಕೆ, ಕೋಲ್ಡ್ ವಾಟ್ರು ಲೆಟ್ಸೇ ಅದು ರೂಮ್ ಟೆಂಪರೇಚರಲ್ಲೇ ಇದೆ ಅಂತ ತಿಳ್ಕೊಳ್ಳಿ ಮಕ್ಕಳ. ಕೋಲ್ಡ್ ವಾಟರ್ ಅಥವಾ ಇನ್ನೂ ಕಡಿಮೆ ಟೆಂಪರೇಚರಲ್ಲಿದೆ ಅಂತಲೇ ತಿಳ್ಕೊಳ್ಳಿ. ಇದು ಹಾಟ್ ವಾಟರು ಇಟ್ ಮೇ ಬಿ ಅಟ್ ಅರೌಂಡ್ 70 ಡಿಗ್ರಿ ಸೆಂಟಿಗ್ರೇಡ್, 80 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನಾನು ಏನು ಮಾಡ್ತೀನಿ, ಸೇಮ್ ಫುಡ್ ಕಲರ್ನ ಆ್ಯಡ್ ಮಾಡ್ತೀನಿ ಎರಡೂ ಬೀಕರ್ಗೆ ಕಂಟೈನಿಂಗ್ ವಾಟರ್. ಸೊ ವಾಟ್ ಹ್ಯಾಪನ್ಸ್, ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಲೇಟರ್ ವಿ ವಿಲ್ ಡಿಸ್ಕಸ್ ವೈ ಈ ಥರ ಯಾಕಾಯಿತು, ಈ ಥರ ಡಿಫ್ರೆನ್ಸ್ ಯಾಕಾಯಿತು ಅಂತ. ಬಟ್ ಅಬ್ಸರ್ವ್ ಮಾಡಿ ಮಕ್ಕಳ, ವಾಟ್ ಹ್ಯಾಪನ್ಸ್. ಸೊ ನಾನು ಏನು ಮಾಡ್ತೀನಿ ಈಗ, ಐ ಆ್ಯಡ್ ಫುಡ್ ಕಲರ್ ಟು ಬೋತ್. ಸೊ ಕೋಲ್ಡ್ ವಾಟ್ರಿಗೆ ಬ್ಲೂ ಫುಡ್ ಕಲರ್ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಟ್ ವಾಟ್ರಿಗೆ ರೆಡ್ ಫುಡ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಜಸ್ಟ್ ಗಮನಿಸಿ, ಎರಡನ್ನೂ ಕಂಪೇರ್ ಮಾಡಿ. ಕೋಲ್ಡ್ ವಾಟರ್ ಮತ್ತು ಹಾಟ್ ವಾಟರ್ ಬೀಕರಲ್ಲಿ ವ್ಯತ್ಯಾಸ ಏನು, ವಾಟ್ ಈಸ್ ದ ಡಿಫ್ರೆನ್ಸ್ ಯು ಕ್ಯಾನ್ ಅಬ್ಸರ್ವ್. ಜಸ್ಟ್ ಗಮನಿಸಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಫ್ರೆನ್ಸು ಅಲ್ವಾ? ಎಸ್, ಅಬ್ಸರ್ವ್ ಮಾಡಿ. ಎಸ್ ಮಕ್ಕಳ, ನಿಮ್ಗಾಗಲೇ ಈಗ ಹೊಳೆದಿರುತ್ತೆ. ಸರ್, ಹಾಟ್ ವಾಟ್ರಲ್ಲಿ ದ ಪಾರ್ಟಿಕಲ್ಸ್ ಆಫ್ ಫುಡ್ ಕಲರ್, ದೇ ಆರ್ ಸ್ಪ್ರೆಡಿಂಗ್ ವೆರಿ ಫಾಸ್ಟ್, ದೇ ಆರ್ ಮೂವಿಂಗ್ ವೆರಿ ಫಾಸ್ಟ್. ಅದೇ ಪಾರ್ಟಿಕಲ್ಸ್ ಆಫ್ ಫುಡ್ ಕಲರ್ in the cold water, they are also moving, but they are moving quite slowly alva. Yes, so why do you think makla hot water alli food particles fast agi move agtide? Why do you think so? Yes, ನೀವು ಗೆಸ್ ಮಾಡಿದ್ದೀರಾ ಮಕ್ಕಳ. ನಾವು ಟೆಂಪ್ರೇಚರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂತಂದರೆ, ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ಇಟ್ ಈಸ್ ದ ಎನರ್ಜಿ ಪೊಸೆಸ್ಡ್ ಬೈ ಎ ಪಾರ್ಟಿಕಲ್ ಬಿಕಾಸ್ ಆಫ್ ಇಟ್ಸ್ ಮೂಮೆಂಟ್. ಓಕೆ, ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಬಗ್ಗೆ ನಾವು ಮುಂದಿನ ಚಾಪ್ಟರ್ಸಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನೀವಿಷ್ಟು ತಿಳ್ಕೊಳ್ಳಿ, ನಾನು ಟೆಂಪ್ರೇಚರ್ ಜಾಸ್ತಿ ಮಾಡಿದರೆ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದಿಸ್ ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ ಆಫ್ ದಿ ಪಾರ್ಟಿಕಲ್ಸ್ ಸ್ಟಾರ್ಟ್ ಟು ಮೂವ್ ವಿತ್ ಮಚ್ ಹೈಯರ್ ಸ್ಪೀಡ್. ಓ, ಸ್ಪೀಡ್ ಜಾಸ್ತಿ ಆಗುತ್ತಾ ಸರ್? ಎಸ್, ಪಾರ್ಟಿಕಲ್ಸ್ನ ಸ್ಪೀಡು ಜಾಸ್ತಿ ಆಗುತ್ತೆ ಮಕ್ಕಳ ವೆನ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋದ್ರಿಂದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಮಕ್ಕಳ ಇಲ್ಲಿ ನೋಡಿ, ಹಾಟ್ ವಾಟ್ರಲ್ಲಿ ರೆಡ್ ಕಲರು ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗೋಯ್ತು. ಅದೇ ಕೋಲ್ಡ್ ವಾಟ್ರಲ್ಲೂ ಸ್ಪ್ರೆಡ್ ಆಯಿತು, ಬಟ್ ಸ್ಲೋ ಆಗಿ ಸ್ಪ್ರೆಡ್ ಆಯಿತು. ರೈಟ್? ಸೊ ಇದರಿಂದ, ಈ ಒಂದು ಆ್ಯಕ್ಟಿವಿಟಿಯಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ, ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಆಲ್ಸೋ ಇನ್ಕ್ರೀಸ್ ಅಲ್ವಾ. ನಾನು ಇನ್ಸ್ಟೆಡ್ ಆಫ್ ಫುಡ್ ಕಲರ್ ನಾನು ಪೊಟ್ಯಾಷಿಯಮ್ ಪರ್ಮಾಂಗನೇಟು ಯೂಸ್ ಮಾಡ್ಬೋದು ಮಕ್ಕಳ. ನೋಡಿ, ಇಲ್ಲಿ ಇದೊಂದು ಹಾಟ್ ವಾಟರ್ ಇದೆ, ಇಲ್ಲಿ ಕೋಲ್ಡ್ ವಾಟರ್ ಇದೆ. ನಾನು ಏನು ಮಾಡ್ತಿದ್ದೀನಿ, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ನ ಹಾಕ್ತಾಯಿದ್ದೀನಿ ಎರಡಕ್ಕೂ. ಓಕೆ, ಸೊ ಹಾಟ್ ವಾಟ್ರಲ್ಲಿ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಕ್ರಿಸ್ಟಲ್ಸು ಎಷ್ಟು ಬೇಗ ಸ್ಪ್ರೆಡ್ ಆಗ್ತಿದೆ ನೋಡಿ. ಪಿಂಕ್ ಕಲರ್, ಡೀಪ್ ಪರ್ಪಲ್ ಕಲರು ಇಡೀ ಬೀಕರ್ಗೆ ಸ್ಪ್ರೆಡ್ ಆಗೋಯ್ತು ವೆರಿ ಫಾಸ್ಟ್. ಅದೇ ಕೋಲ್ಡ್ ವಾಟ್ರಲ್ಲಿ ನೋಡಿ, ನಿಧಾನಕ್ಕೆ ಮೂವ್ ಆಗ್ತಾ ಇದೆ, ಬಟ್ ನಿಧಾನಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಹಾಟ್ ವಾಟ್ರಲ್ಲಿ ಎಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗೋಯ್ತು ನೋಡಿ ಅಲ್ವಾ. ಸೊ ದಿಸ್ ಆಲ್ಸೋ ಶೋಸ್ ದಟ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ದ ಮೂಮೆಂಟ್ ಆಫ್ ದಿ ಪಾರ್ಟಿಕಲ್ಸ್ ಅಥವಾ ದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ಆಲ್ಸೋ ಇನ್ಕ್ರೀಸಸ್. ಓಕೆ ಮಕ್ಕಳ, ಇನ್ನು ಡಿಫ್ಯೂಷನ್ಗೆ, ಓಕೆ, ಸೊ ಡಿಫ್ಯೂಷನ್ ಬರೋದಕ್ಕಿಂತ ಮುಂಚೆ ಮಕ್ಕಳ, ಸೊ ವಿ ಕ್ಯಾನ್ ಸೇ ವಾಟ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ particles of matter? The second characteristic is particles of matter are continuously moving. Okay, so first characteristic ಏನು? First characteristic is particles of matter are very small, and this is the second characteristic of particles of matter, which says that particles of matter are continuously moving. ಆಮೇಲೆ ಡಿಫ್ಯೂಷನ್ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ ಮಕ್ಕಳ. ನೋಡಿ, this is the definition of diffusion: the intermixing of particles of two different types of matter on their own, spontaneous, very important, spontaneous, is called diffusion.
ಆಮೇಲೆ ಮಕ್ಕಳ ದೆರ್ ಈಸ್ ಸಮಥಿಂಗ್ ಕಾಲ್ಡ್ ರೇಟ್ ಆಫ್ ಡಿಫ್ಯೂಷನ್. ಏನು ರೇಟ್ ಆಫ್ ಡಿಫ್ಯೂಷನ್? ರೇಟ್ ಆಫ್ ಡಿಫ್ಯೂಷನ್ ಅಂದರೆ ಸ್ಪೀಡ್ ಅಂತ ಮಕ್ಕಳ, ಸ್ಪೀಡ್. ಸೊ ನೀವು ನೀವೇ ಗೆಸ್ ಮಾಡಿ, ಜಸ್ಟ್ ಗೆಸ್. ದೆರ್ ಆರ್ 3 ಟೈಪ್ಸ್ ಆಫ್ ಮ್ಯಾಟರ್: ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಹೌದಾ? ಯಾವ ಟೈಪ್ ಆಫ್ ಮ್ಯಾಟ್ರಲ್ಲಿ ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸಲ್ಲಿ ಸ್ಪೀಡ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತೆ, ಯಾವುದರಲ್ಲಿ ಕಡಿಮೆ ಇರುತ್ತೆ? ಜಸ್ಟ್ ಗೆಸ್ ಮಾಡಿ. ಸೊ ಇದನ್ನು ನಾವು ರೇಟ್ ಆಫ್ ಡಿಫ್ಯೂಷನ್ ಅಂತ ಕರಿತೀವಿ. ರೇಟ್ ಆಫ್ ಡಿಫ್ಯೂಷನ್ ಅಂದರೆ ಮೂಮೆಂಟ್ ಆಫ್ ಪಾರ್ಟಿಕಲ್ಸ್, ಸ್ಪೀಡ್ ಆಫ್ ಪಾರ್ಟಿಕಲ್ಸ್. ಸೊ ನೀವು ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ. ಗ್ಯಾಸಲ್ಲಿ ಮೂಮೆಂಟ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ಇದೆಯಲ್ಲ ಮಕ್ಕಳ, ಮೂಮೆಂಟ್ ಆಫ್ ಗ್ಯಾಸ್ ಪಾರ್ಟಿಕಲ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಪಾರ್ಟಿಕಲ್ಸ್ ಆಫ್ ಗ್ಯಾಸ್ ಮೂವ್ ವಿತ್ ಹೈ ಸ್ಪೀಡ್. ಓಕೆ, ನೆಕ್ಸ್ಟು ಲಿಕ್ವಿಡ್ ನೋಡಿ. ಲಿಕ್ವಿಡಲ್ಲಿ ಪಾರ್ಟಿಕಲ್ಸ್ ಆಫ್ ಲಿಕ್ವಿಡ್ ಮೂವ್ ವಿತ್ ಮಚ್ ಲೋಯರ್ ಸ್ಪೀಡ್. ಗ್ಯಾಸ್ ಪಾರ್ಟಿಕಲ್ಸ್ಗಿಂತ ಕಡಿಮೆ ಸ್ಪೀಡಲ್ಲಿ ಮೂವ್ ಆಗ್ತಿರುತ್ತೆ. ದೇ ಆರ್ ಆಲ್ಸೋ ಮೂವಿಂಗ್ ಬಟ್ ಕಡಿಮೆ. ವಾಟ್ ಅಬೌಟ್ ಸಾಲಿಡ್ಸಲ್ಲಿ ದ ಮೂಮೆಂಟ್ ಇದೆಯಲ್ಲ ಮಕ್ಕಳ, ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸ್ ತುಂಬ ಕಡಿಮೆ ಇರುತ್ತೆ, ತುಂಬ ಕಡಿಮೆ. ಇದನ್ನೇ ನಾವು ರೇಟ್ ಆಫ್ ಡಿಫ್ಯೂಷನ್ ಅಂತ ಕರಿತೀವಿ. ನೋಡಿ, ರೇಟ್ ಆಫ್ ಡಿಫ್ಯೂಷನ್ ಗ್ಯಾಸಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತೆ, ಸಾಲಿಡಲ್ಲಿ ಲಿಕ್ವಿಡ್ಗಿಂತ ತುಂಬ ಕಡಿಮೆ ಇರುತ್ತೆ. ಇದನ್ನು ನಾವು ಡೀಟೇಲ್ ಆಗಿ ಮುಂದಿನ ಕ್ಲಾಸಸ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಈಗ ಡಿಫ್ಯೂಷನ್ನ ಕೆಲವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಡೈಲಿ ಎಕ್ಸ್ಪೀರಿಯನ್ಸ್. ಡಿಫ್ಯೂಷನ್ನ ನಾವು ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ ಮಕ್ಕಳ, ಬಟ್ ನಾವು ಅಷ್ಟು ಗಮನ ಕೊಟ್ಟಿರಲ್ಲ, ಡೈಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಕ್ಲಾಸ್ನಲ್ಲಿ ಯಾರೋ ನಿನ್ನ ಫ್ರೆಂಡು ಪರ್ಫ್ಯೂಮ್ ಹಾಕ್ಕೊಂಡು ಬಂದುಬಿಟ್ಟಿರ್ತಾನೆ ಅಥವಾ ಪರ್ಫ್ಯೂಮ್ ಹಾಕ್ಕೊಂಡು ಬಂದುಬಿಟ್ಟಿರ್ತಾಳೆ. ಓಕೆ, ಸೊ ಅವನು ಅಥವಾ ಅವಳು ಎಲ್ಲೋ ದೂರದಲ್ಲಿ ಕೂತಿರ್ತಾನೆ, ಯಾವುದೋ ಒಂದು ಮೂಲೆ ಕಾರ್ನರಲ್ಲಿ ಕೂತಿರ್ತಾನೆ. ಆದರೆ ಇಡೀ ಕ್ಲಾಸ್ಗೆ ಆ ಪರ್ಫ್ಯೂಮ್ನ ವಾಸನೆ ಎಲ್ಲರಿಗೂ ಬರ್ತಾ ಇರುತ್ತೆ, ಎಲ್ಲರಿಗೂ ಪರ್ಫ್ಯೂಮ್ನ ವಾಸನೆ ಬರ್ತಾ ಇರುತ್ತೆ. ಯಾಕೆ ಬರ್ತಿರುತ್ತೆ? ದಿಸ್ ಈಸ್ ಬಿಕಾಸ್ ಆಫ್ ಡಿಫ್ಯೂಷನ್ ಅಲ್ವಾ ಮಕ್ಕಳ? ನೋಡಿ, ಪರ್ಫ್ಯೂಮ್ ಆಗ್ಬೋದು, ರೂಮ್ ಫ್ರೆಶ್ನರ್ ಆಗ್ಬೋದು, ಡಿಯೋಡ್ರೆಂಟ್ ಆಗ್ಬೋದು. ಇದರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ, ಆ ಬಾಟ್ಲಲ್ಲಿ ಪರ್ಫ್ಯೂಮ್ ಇರುತ್ತಲ್ಲ ಮಕ್ಕಳ, ವಿಚ್ ಈಸ್ ಎ ಲಿಕ್ವಿಡ್ ಅಲ್ವಾ, ಹೈ ಪ್ರೆಷರಲ್ಲಿ ಆ ಬಾಟ್ಲಲ್ಲಿ ಹಾಕಿರ್ತಾರೆ. ಸೊ ವೆನ್ ಯು ಪ್ರೆಸ್ ಮಾಡಿದಾಗ ಡ್ರಾಪ್ಲೆಟ್ಸ್ ಆಫ್ ಪರ್ಫ್ಯೂಮು ಸ್ಪ್ರೇ ಆಗುತ್ತೆ, ಕಮ್ಸ್ ಔಟ್ ಆಫ್ ದಿ ಬಾಟಲ್, ಅದು ಇನ್ ಟು ದಿ ಏರ್ ಅದು ಸ್ಪ್ರೇ ಆಗುತ್ತೆ. ಆ್ಯಂಡ್ ಆ ಡ್ರಾಪ್ಲೆಟ್ಸ್ ಆಫ್ ಪರ್ಫ್ಯೂಮ್ ಇದೆಯಲ್ಲ ಮಕ್ಕಳ, ಅದರಲ್ಲಿ ದೇರ್ ವಿಲ್ ಬಿ ಸಮ್ ವೊಲಟೈಲ್ ಕಂಟೆಂಟ್. ವೊಲಟೈಲ್ ಕಂಟೆಂಟ್ ಅಂದರೆ ಏನು? ವೊಲಟೈಲ್ ಕಂಟೆಂಟ್ ಅಂದರೆ ಸಮ್ ಲಿಕ್ವಿಡ್ ವಿಚ್ ವೇಪರೈಸಸ್, ಅದು ಗ್ಯಾಸ್ ಆಗಿಬಿಡುತ್ತೆ. ಓಕೆ, ಅದು ವೇಪರೈಸ್ ಆಗಿಬಿಟ್ಟು ಇಟ್ ಬಿಕಮ್ಸ್ ಎ ಗ್ಯಾಸ್. ಆ ಗ್ಯಾಸ್ ಪಾರ್ಟಿಕಲ್ಸು ಅಂದರೆ ಪರ್ಫ್ಯೂಮ್ ಸೆಂಟ್ ಕೊಡೋ ಅಂಥ, ವಾಸನೆ ಕೊಡೋ ಅಂಥ ಪಾರ್ಟಿಕಲ್ಸ್ ಇದೆಯಲ್ಲ, ಅದು ದೆ ಡಿಫ್ಯೂಸ್ ಇನ್ ಟು ದ ಏರ್. ಓಕೆ, ಸೊ ಏರ್ ಜೊತೆ ಮಿಕ್ಸ್ ಆಗುತ್ತೆ ಮಕ್ಕಳ. ಅದು ವಿ ಹ್ಯಾವ್ ಏರ್ ಆಲ್ ಅರೌಂಡ್ ಅಸ್ ಆ್ಯಂಡ್ ದ ಏರ್ ಪಾರ್ಟಿಕಲ್ಸ್ ಆರ್ ಆಲ್ಸೋ ಕಾನ್ಸ್ಟೆಂಟ್ಲಿ ಮೂವಿಂಗ್. ಸೊ ಈ ಪರ್ಫ್ಯೂಮ್ ಪಾರ್ಟಿಕಲ್ಸು ಏರ್ ಪಾರ್ಟಿಕಲ್ಸ್ ಜೊತೆ ಏನಾಗುತ್ತೆ, ಡಿಫ್ಯೂಸ್ ಆಗಿಬಿಡುತ್ತೆ. ಡಿಫ್ಯೂಸ್ ಆಗಿಬಿಟ್ಟು ನಿನ್ನ ಫ್ರೆಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ರೂ ಸಹ ನೀನು ಎಲ್ಲೋ ದೂರದಲ್ಲಿದೆಯಾ, ನೀನು ದೂರದಲ್ಲಿದ್ದರೂ ಕೂಡ ಆ ವಾಸನೆ ನಿನ್ನ ಮೂಗಿಗೆ ಹೊಡೆಯುತ್ತೆ ಅಲ್ವಾ, ಮೂಗು ತನಕ ರೀಚ್ ಆಗುತ್ತೆ. ಬಿಕಾಸ್ ಪಾರ್ಟಿಕಲ್ಸ್ ಆಫ್ ದಿ ಪರ್ಫ್ಯೂಮ್ ದೇ ಡಿಫ್ಯೂಸ್ ಇನ್ ಟು ದ ಏರ್ ಆ್ಯಂಡ್ ದೇ ಮೂವ್ ಆ್ಯಂಡ್ ಟ್ರಾವೆಲ್ ಟಿಲ್ ಯುವರ್ ನೋಸ್ ತನಕ ಬರುತ್ತೆ, ನಿನಗೆ ಒಳ್ಳೆ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಡ್ರಾಪ್ಲೆಟ್ಸ್ ಆಫ್ ಪರ್ಫ್ಯೂಮ್ ಡಿಫ್ಯೂಸ್ ಇನ್ ಟು ದ ಏರ್, ಎನೇಬ್ಲಿಂಗ್ ಅಸ್ ಟು ಸ್ಮೆಲ್ ಫ್ರಮ್ ಸೆವರಲ್ ಮೀಟರ್ಸ್ ಅವೇ. ಆಮೇಲೆ ಇದು ನಿಮ್ಮ ಕಾಮನ್ ಅಬ್ಸರ್ವೇಷನ್ ಮಕ್ಕಳ. ಈಗ ಊದ್ಗಡ್ಡಿ, ಅಗರಬತ್ತಿ. ಈಗ ಊದ್ಗಡ್ಡಿನ ನೀವು ಹಚ್ಚಬೇಡಿ ಮಕ್ಕಳ. ಜಸ್ಟ್ ಊದ್ಗಡ್ಡಿನ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ನಿಮ್ಮ ದೇವ್ರ ಮನೆಯಲ್ಲಿ ಊದ್ಗಡ್ಡಿನ ಸುಮ್ಮನೆ ಇಟ್ಬಿಡಿ. ನೀವು ಹಚ್ಚೋಕ್ಕೆ ಹೋಗ್ಬೇಡಿ, ಬೆಂಕಿ ಹಚ್ಚೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಇಟ್ಬಿಡಿ. ನೀನು ಅಡಿಗೆ ಇದರಲ್ಲಿದೆಯಾ ಏನಪ್ಪ, ಹಾಲಲ್ಲಿದೆಯಾ ಅಂದ್ಕೋ, ಅಥವಾ ನಿನ್ನ ರೂಮಲ್ಲಿದೆಯಾ ಅಂದ್ಕೋ, ನಿನಗೆ ಆ ಊದ್ಗಡ್ಡಿ ವಾಸನೆ ನಿನಗೆ ಬರುತ್ತಾ? ಊದ್ಗಡ್ಡಿ ಎಲ್ಲಿದೆ? ದೇವ್ರ ಮನೇಲಿದೆ. ನೀನು ಎಲ್ಲಿದೆಯಾ? ರೂಮಲ್ಲಿದೆಯಾ. ಹೌದಾ? ನೀನು ಊದ್ಗಡ್ಡಿ ಹಚ್ಚಿಲ್ಲ, ನಿನಗೆ ಊದ್ಗಡ್ಡಿ ವಾಸನೆ ಬರುತ್ತಾ? ಬರಲ್ಲ.
ಅಲ್ವಾ? ನಿಂಗೆ ಊದ್ಗಡ್ಡಿ ವಾಸನೆ ಬರಬೇಕು ಅಂತಂದರೆ ನೀನು ದೇವ್ರ ಮನೆಗೆ ಹೋಗ್ಬಿಟ್ಟು ಊದ್ಗಡ್ಡಿನ ಮೂಗತ್ರ ಹಿಂಗೆ ಇಟ್ಕೋಬೇಕು, ಹಿಂಗೆ ಇಟ್ಕೊಂಡ್ರೆ ಮಾತ್ರ ನಿಮಗೆ ವಾಸನೆ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸಪೋಸ್ ನಿಮ್ಮಮ್ಮ ಊದ್ಗಡ್ಡಿ ಹಚ್ತಾಳೆ ಅಂದ್ಕೊಳ್ಳಿ, ದೇವ್ರ ಮನೆಗೆ ಹೋಗ್ತಾಳೆ, ಊದ್ಗಡ್ಡಿ ಹಚ್ಬಿಡ್ತಾಳೆ, ಪೂಜೆ ಮಾಡ್ತಾಳೆ, ದೇವ್ರ ಪೂಜೆ ಮಾಡ್ತಾಳೆ, ಊದ್ಗಡ್ಡಿ ಹಚ್ಬಿಡ್ತಾಳೆ. ಆಗ ನೀನು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ರೂ ಕೂಡ ಆ ಊದ್ಗಡ್ಡಿ ಸುವಾಸನೆ ನಿನಗೆ ರೀಚ್ ಆಗತ್ತೆ. ಹೌದಾ? ಹೆಂಗೆ ರೀಚ್ ಆಯಿತು? ಹೇಗೆ ರೀಚ್ ಆಯಿತು ಮಕ್ಕಳ? ಸೇಮ್ ರೀಸನ್ ಏನಾಗುತ್ತೆ ಅಂತಂದರೆ, ನೀವು ಊದ್ಗಡ್ಡಿ ಹಚ್ಚಿದಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಮಕ್ಕಳ. ಟೆಂಪ್ರೇಚರ್ ಜಾಸ್ತಿ ಆದರೆ ಪಾರ್ಟಿಕಲ್ಸ್ ಆಫ್ ದಟ್ ಅಗರಬತ್ತಿ ವಿಚ್ ಗಿವ್ಸ್ ಯು ದಟ್ ಸ್ಮೆಲ್, ಒಳ್ಳೆ ಸ್ಮೆಲ್ ಕೊಡುತ್ತಲ್ಲ ಮಕ್ಕಳ, ಫ್ರಾಗ್ರೆನ್ಸ್ ಕೊಡುತ್ತಲ್ಲ, ಆ ಪಾರ್ಟಿಕಲ್ಸು ಏನಾಗುತ್ತೆ, ದೇ ಗೇನ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ದೇ ಮಿಕ್ಸ್ ವಿತ್ ದ ಏರ್, ದೇ ಡಿಫ್ಯೂಸ್ ಇನ್ ಟು ದ ಏರ್. ಈವನ್ ಇಫ್ ಯು ಆರ್ ಸೆವರಲ್ ಮೀಟರ್ಸ್ ಅವೇ, ಅದು ನಿನ್ನ ಹತ್ರನೇ ಬರುತ್ತೆ, ಆ ಪಾರ್ಟಿಕಲ್ಸು ನಿನ್ನ ಮೂಗು ಹತ್ರನೇ ಬರುತ್ತೆ ಆ್ಯಂಡ್ ಇಟ್ ಗಿವ್ಸ್ ಯು ಎ ಬ್ಯೂಟಿಫುಲ್ ಫ್ರಾಗ್ರೆನ್ಸ್ ಅಲ್ವಾ? ನೀನು ಊದ್ಗಡ್ಡಿ ಹಚ್ಚಲೇ ಇಲ್ಲ ಅಂತಂದರೆ ನೀನು ಹತ್ತಿರ ಹೋಗಬೇಕಾಗತ್ತೆ, ಅವಾಗ ಹತ್ತಿರ ಹೋಗಬೇಕಾಗತ್ತೆ. ಯಾಕೆಂದರೆ ಆ ಪಾರ್ಟಿಕಲ್ಸು ನಿನ್ನ ಮೂಗು ತನಕ, ನೀನಿರೋ ತನಕ ಬರೋಕ್ಕೆ ಚಾನ್ಸೇ ಇಲ್ಲ, ರೀಚೇ ಆಗಲ್ಲ ಅದು. ಓನ್ಲಿ ವೆನ್ ಯು ಲೈಟ್ ದ ಅಗರಬತ್ತಿ ದೇ ವಿಲ್ ಗೈನ್ ಕೈನೆಟಿಕ್ ಎನರ್ಜಿ, ಸ್ಪೀಡ್ ಜಾಸ್ತಿ ಆಗುತ್ತೆ. ಸೊ ನೀನು ಈವನ್ ಇಫ್ ಯು ಆರ್ ಸೆವರಲ್ ಮೀಟರ್ಸ್ ಅವೇ ಯು ವಿಲ್ ಗೆಟ್ ದಟ್ ಫ್ರಾಗ್ರೆನ್ಸ್ ಅಲ್ವಾ? ಸೊ ದ ಸ್ಮೆಲ್ ಆಫ್ ಲೈಟೆಡ್ ಅಗರಬತ್ತಿ ರೀಚಸ್ ಅಸ್ ಫಾಸ್ಟಾಗಿ ರೀಚ್ ಆಗುತ್ತೆ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಡೋಣ. ದಿಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್. ಏನಪ್ಪ ಇದು ಅಂತಂದರೆ, ನೀನು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀಯ ಅಂತ ಇಟ್ಕೋಪ್ಪ, ಆಯಿತಾ? ಓದ್ತಿರ್ತೀಯ. ಆವಾಗ ನಿಮ್ಮಮ್ಮ ಅಡುಗೆ ಮನೆಯಲ್ಲಿ ಒಳ್ಳೆ ಮಳೆ ಬರ್ತಾ ಇದೆ, ಒಳ್ಳೆ ಬಿಸಿ ತಿಂಡಿ ತಯಾರು ಮಾಡ್ತಿರ್ತಾಳೆ. ಓಕೆ, ಬಿಸಿ ತಿಂಡಿ ತಯಾರು ಮಾಡ್ತಿರ್ತಾಳೆ. ಆ ಬಿಸಿ ಹಾಟ್ ಸಿಸ್ಲಿಂಗ್ ಫುಡ್, ಅದರ ಒಂದು ಸುವಾಸನೆ ಇದೆಯಲ್ಲ, ಅದು ನೀನು ರೂಮಲ್ಲಿ ಕೂತ್ಕೊಂಡು ಓದ್ತಿದ್ರು ಕೂಡ ಆ ವಾಸನೆ ಬಂದ್ಬಿಡುತ್ತೆ. ಓ, ಅಮ್ಮ ಏನೋ ಮಾಡ್ತಾ ಇದ್ದಾಳೆ, ಅಮ್ಮ ಬೋಂಡ ಕರಿತಿರ್ಬೋದು, ಅಮ್ಮ ಉಪ್ಪಿಟ್ಟು ಮಾಡ್ತಿರ್ಬೋದು, ಉಪ್ಪಿಟ್ಟಿನ ಸುವಾಸನೆ, ಆ ಕರಿದ ತಿಂಡಿಯ ಸುವಾಸನೆ, ಅದೆಲ್ಲ ನಿನ್ನ ಮೂಗಿಗೆ ರೀಚ್ ಆಗಿಬಿಡುತ್ತೆ ಅಲ್ವಾ? ದ ಸ್ಮೆಲ್ ಆಫ್ ಹಾಟ್ ಸಿಸ್ಲಿಂಗ್ ಫುಡ್, ನೋಡಿ, ದ ಸ್ಮೆಲ್ ಆಫ್ ಹಾಟ್ ಸಿಸ್ಲಿಂಗ್ ಫುಡ್ ರೀಚಸ್ ಅಸ್ ಈವನ್ ವೆನ್ ವಿ ಆರ್ ಸೆವರಲ್ ಮೀಟರ್ಸ್ ಅವೇ. ನಾವು ರೂಮಲ್ಲಿ ಕೂತ್ಕೊಂಡು ಓದ್ತಿದ್ರು ಕೂಡ, ಓ, ಅಮ್ಮ ಏನೋ ತಿಂಡಿ ಮಾಡ್ತಿದ್ದಾಳೆ, ಬಿಸಿ ತಿಂಡಿ ಮಾಡ್ತಿದ್ದಾಳೆ ಅಂತ ನಿಮಗೆ ಅನಿಸುತ್ತೆ ಮಕ್ಕಳ. ಅದೇ ಬೆಳಗ್ಗೆ ಮಾಡಿರೋ ತಿಂಡಿ ಅಮ್ಮನೂ ಇಟ್ಟಿರ್ತಾಳೆ ಅಡುಗೆ ಮನೆಯಲ್ಲಿ, ಅದು ತಣ್ಣಗಾಗ್ಬಿಟ್ಟಿರುತ್ತೆ, ಆದರೂ ವಾಸನೆ ನಿಮಗೆ ಬರುತ್ತಾ? ಇಲ್ವಲ್ಲ. ಓನ್ಲಿ ಹಾಟ್ ಫುಡ್ನ ವಾಸನೆ ನಿಮ್ಮ ಮೂಗಿಗೆ ರೀಚ್ ಆಗುತ್ತೆ. ವೆರಾಸ್ ಕೋಲ್ಡ್ ಫುಡ್ ಇದೆಯಲ್ಲ ಮಕ್ಕಳ, ಅದರ ವಾಸನೆ ನಿಮ್ಗೆ ರೀಚೇ ಆಗಲ್ಲ ಅಲ್ವಾ? ಸೊ ದಿಸ್ ಆಲ್ಸೋ ಶೋಸ್ ದಟ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಏನಾಗುತ್ತೆ, ದಿ ಪಾರ್ಟಿಕಲ್ಸ್ ಗೈನ್ ಕೈನೆಟಿಕ್ ಎನರ್ಜಿ. ಆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗೋದ್ರಿಂದ ಸ್ಪೀಡ್ ಆಫ್ ದಿ ಪಾರ್ಟಿಕಲ್ಸು ಕೂಡ ಜಾಸ್ತಿ ಆಗುತ್ತೆ. ಸೊ ಸ್ಪೀಡ್ ಜಾಸ್ತಿ ಆಗೋದ್ರಿಂದ ದ ಪಾರ್ಟಿಕಲ್ಸ್ ಟ್ರಾವೆಲ್ ಫಾರ್ ಅವೇ ಆ್ಯಂಡ್ ರೀಚ್ ಅವರ್ ನೋಸ್. ಸೊ ಇದೆಲ್ಲ ನಮ್ಮ ಡೈಲಿ ಎಕ್ಸ್ಪೀರಿಯನ್ಸ್ ಮಕ್ಕಳ. ದಿಸ್ ಈಸ್ ಡೈಲಿ ಎಕ್ಸ್ಪೀರಿಯನ್ಸ್ and practical experience, and these are all examples of diffusion. Okay, these are all okay makla. So before concluding this chapter, so this lesson, chapter alla makla, this lesson, okay, ನಾವು ಏನು ಕಲ್ತ್ವಿ ಅಂತಂದರೆ, ಇವತ್ತೇನು ಕಲ್ತ್ವಿ ಅಂತಂದರೆ, ಪಾರ್ಟಿಕಲ್ಸ್ ಆಫ್ ಮ್ಯಾಟರ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್. ದೇ ಆರ್ ನಾಟ್ ಸ್ಟೇಷನರಿ ಬಟ್ ದೇ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಮಕ್ಕಳ. ದಿಸ್ ಈಸ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ of particles of matter. Okay, and very important, the speed of the particles increases with increase in temperature ಅಲ್ವಾ? ಇದನ್ನೇ ನಾವು ರೇಟ್ ಆಫ್ ಡಿಫ್ಯೂಷನ್ ಅಂತ ಕರಿತೀವಿ. ರೇಟ್ ಆಫ್ ಡಿಫ್ಯೂಷನ್ನು ಜಾಸ್ತಿ ಆಗುತ್ತೆ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಓಕೆ, ಸೊ ಈ ಕ್ಲಾಸನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮಕ್ಕಳ ವಿ ವಿಲ್ ಸ್ಟಡಿ about the third characteristic of particles of matter, of course with an activity. So ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಒಂದೋ ಅಥವಾ ಎರಡೋ ಎಕ್ಸ್ಪೆರಿಮೆಂಟ್ ಮಾಡಿ, ಥ್ರೂ that experiment we will understand that characteristic of matter.
ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಮಕ್ಕಳ. ಬಾಯ್.